ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ನಂಬರ್ 122ನೇ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘವು 1.26 ಕೋಟಿ ನಿವ್ವಳ ಲಾಭ ಗಳಿಸಿದೆ ಎಂದು ಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಕುಶಾಲನಗರ ಪಟ್ಟಣದ ಜನತಾ ಕಾಲೋನಿಯಲ್ಲಿ 28ನೇ ವರ್ಷದ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ರಾಜ್ಯಮಟ್ಟದ ನೃತ್ಯ ಸ್ಪರ್ಧೆ ಆಯೋಜಿಸಲಾಗಿತ್ತು. ಸೋಮರ್ಪೇಟೆ ತಾಲೂಕಿನ ಮುಳ್ಳೂರು ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಣದ ಜೊತೆಗೆ ತೂಗುತೊಟ್ಟಿಲ ಪಾಠಶಾಲೆ. ಕುಶಾಲನಗರ ಪಟ್ಟಣದ ನಂಬರ್ 122ನೇ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘವು 1.26 ಕೋಟಿ ಲಾಭ ಗಳಿಸಿದೆ ಎಂದು ಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಕುಶಾಲನಗರ ಪಟ್ಟಣದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತವು 104ನೇ ವರ್ಷದಲ್ಲಿ ಮುನ್ನಡೆಯುತ್ತಿದ್ದು ಸತತವಾಗಿ 8 ವರ್ಷಗಳಿಂದ ಕೋಟಿಗೂ ಮೀರಿ ಲಾಭ ಗಳಿಸುತ್ತಿದ್ದು 2024-25ನೇ ಸಾಲಿನಲ್ಲಿ 259.30 ಕೋಟಿ ವಾರ್ಷಿಕ ವಹಿವಾಟು ನಡೆಸಿದ್ದು 1.26 ಕೋಟಿ ನಿವ್ವಳ ಲಾಭ ಗಳಿಸಿದೆ ಎಂದು ಸಂಘದ ಅಧ್ಯಕ್ಷರಾದ ಟಿಆರ್ ಶರವಣಕುಮಾರ್ ತಿಳಿಸಿದ್ದಾರೆ. ಸಂಘದ ಕಚೇರಿಯಲ್ಲಿ ಗೋಷ್ಠಿ ನಡೆಸಿ ಮಾಹಿತಿ ನೀಡಿದ ಅವರು, ಕಳೆದ ಸಾಲಿನಲ್ಲಿ 3604 ಸದಸ್ಯರಿಂದ 358.39 ಲಕ್ಷಗಳ ಪಾಲುಹಣ ಸಂಗ್ರಹಿಸಿದ್ದು ಈ ವರ್ಷ 400.67 ಲಕ್ಷಗಳ ಪಾಲುಹಣ ಸಂಗ್ರಹ ಮಾಡಲಾಗಿದೆ. ಪ್ರಸಕ್ತ ಸಾಲಿನಲ್ಲಿ ದುಡಿಯುವ ಬಂಡವಾಳ 7853.02 ಲಕ್ಷಗಳಷ್ಟು ಕ್ರೋಢೀಕರಿಸಿ 896.59 ಲಕ್ಷಗಳ ಹೆಚ್ಚಿಗೆ ಸಂಗ್ರಹ ಮಾಡಿರುತ್ತೇವೆ. ವಿವಿಧ ಠೇವಣಿಗಳ ರೂಪದಲ್ಲಿ 5763.26 ಲಕ್ಷಗಳನ್ನು ಠೇವಣಿ ಹೊಂದಿದ್ದು ಕಳೆದ ಸಾಲಿಗಿಂತ ಅಧಿಕ 300.41 ಲಕ್ಷಗಳ ಠೇವಣಿ ಸಂಗ್ರಹಿಸಿದ್ದು ಇದು ಸಂಘ ಬೆಳೆಯುತ್ತಿರುವುದಕ್ಕೆ ಸಾಕ್ಷಿಯಾಗಿದೆ. ಸಂಘದ ಸದಸ್ಯರು ಮತ್ತು ಗ್ರಾಹಕರು ಸಂಘದ ಮೇಲೆ ಇಟ್ಟಿರುವ ಅಭಿಮಾನವೇ ಇದಕ್ಕೆ ಸಾಕ್ಷಿಯಾಗಿರುತ್ತದೆ ಎಂದರು. ಈ ಸಾಲಿನಲ್ಲಿ ಸದಸ್ಯರಿಗೆ 10% ಡಿವಿಡೆಂಡ್ ನೀಡಲು ತೀರ್ಮಾನಿಸಿರುತ್ತೇವೆ. ಸದಸ್ಯರು ಸಹಕರಿಸಬೇಕೆಂದು ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿಯವರು ಕೋರಿದ್ದಾರೆ. ಸಂಘವು ಶತಮಾನೋತ್ಸವ ಸವಿನೆನಪಿಗಾಗಿ ಶತಮಾನೋತ್ಸವ ಭವನ ಸಂಕೀರ್ಣ ನಿರ್ಮಾಣ ಮಾಡಲು ಗುಡ್ಡೆಹೊಸೂರಿನಲ್ಲಿ 2 ಎಕರೆ ನಿವೇಶನದಲ್ಲಿ ಇದೀಗ ಶತಮಾನೋತ್ಸವ ಭವನ ಕಟ್ಟಡ ಕಾಮಗಾರಿಯು ನಡೆಯುತ್ತಿದ್ದು ಮುಂದಿನ ವರ್ಷ ಅಂದರೆ 2026ರ ನವೆಂಬರ್ ಅಥವಾ ಡಿಸೆಂಬರ್ನಲ್ಲಿ ಉದ್ಘಾಟನೆ ಮಾಡುವವರಿದ್ದೇವೆ ಎಂದು ತಮಗೆಲ್ಲ ಅತಿ ಹರ್ಷದಿಂದ ತಿಳಿಸುತ್ತಿದ್ದೇನೆ ಎಂದರು. ಸಂಘದ 2024-25ನೇ ಸಾಲಿನ ವಾರ್ಷಿಕ ಮಹಾಸಭೆ ಸೆಪ್ಟೆಂಬರ್ 7ರಂದು ಭಾನುವಾರ ಪೂರ್ವಾಹ್ನ 11 ಗಂಟೆಗೆ ಸಂಘದ ಅಧ್ಯಕ್ಷರಾದ ಟಿಆರ್ ಶರವಣಕುಮಾರ್ ಅಧ್ಯಕ್ಷತೆಯಲ್ಲಿ ಗಾಯತ್ರಿ ಕಲ್ಯಾಣ ಮಂಟಪದ ಸಭಾಂಗಣದಲ್ಲಿ ಮಹಾಸಭೆ ನಡೆಯಲಿದೆ. ಮಹಾಸಭೆಗೆ ಸರ್ವ ಸದಸ್ಯರು ಹಾಜರಾಗಿ ತಮ್ಮ ಸಲಹೆ ಸೂಚನೆಗಳನ್ನು ನೀಡಿ ಮಹಾಸಭೆಯನ್ನು ಯಶಸ್ವಿಗೊಳಿಸಿಕೊಡಬೇಕೆಂದು ಶರವಣಕುಮಾರ್ ಮನವಿ ಮಾಡಿದ್ದಾರೆ. ಗೋಷ್ಠಿಯಲ್ಲಿ ಉಪಾಧ್ಯಕ್ಷೆ ನೇತ್ರಾವತಿ, ಸದಸ್ಯರಾದ ವಿಎಸ್ ಆನಂದ್ ಕುಮಾರ್, ಯತೀಶ್, ಎಂವಿ ರಾಜೇಶ್, ಎಂಎಂ ಚರಣ್, ಕೆಎನ್ ದೇವರಾಜ್, ಬಿ ರಾಮಕೃಷ್ಣ, ಕವಿತಾ, ಮಧುಸೂದನ್, ಮೊಹಮ್ಮದ್ ಇಬ್ರಾಹಿಂ, ಪ್ರಸನ್ನ, ಕಾರ್ಯನಿರ್ವಹಣಾಧಿಕಾರಿ ಲೋಕೇಶ್ ಭಾಗವಹಿಸಿದ್ದರು. ಸಹಕಾರ ಸಂಘ ಪ್ರಾರಂಭ ಆಯಿತು. ಕುಶಾಲನಗರವನ್ನು ಹೆಸರು ಬರಲಿಕ್ಕೆ ಮುಂಚೆನೇ ಸೋಮರ್ಪೇಟೆ ಇದ್ದಾಗ ವ್ಯವಸಾಯಗಳ ಸಹಕಾರ ಬ್ಯಾಂಕ್ ಅಂತ ಆರಂಭ ಆಗಿದ್ದು ನಮ್ಮ ದಾಖಲೆಗಳಿದ್ದಾರೆ. ನಮ್ಮವಾಗಿ 4 ವರ್ಷ ಕಳೆಯಿತು. 19ನೇ ವರ್ಷವನ್ನು ನಾವು 4 ವಿಜೃಂಭಣೆಯಿಂದ 2022ರಲ್ಲಿ ಆಚರಣೆ ಮಾಡಿಕೊಂಡು ಎಲ್ಲರಿಗೂ ಸಂಘ ಬೇರೆ ಬೇರೆ ಹೆಸರಿನಲ್ಲಿ ಬದಲಾಗ್ತಾ ಸ್ಥಳಗಳನ್ನು ಬದಲಾವಣೆ ಮಾಡಿಕೊಡ್ತಾ ಕುಶಾಲನಗರದ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಮುಂದೆ ಏನಿತ್ತು ಅದನ್ನು ಬಾಡಿಗೆ ಕೊಟ್ಟು ಈ ಜಾಗವನ್ನು ರೇಷ್ಮೆ ಸೊಸೈಟಿಯಿಂದ ಪಡ್ಕೊಂಡು ಈ ಜಾಗವನ್ನು ನಮ್ಮ ಈ ಕಚೇರಿ ಕಟ್ಟಡವನ್ನು ಅದನ್ನು ಕಟ್ಕೊಂಡು 2019ರಲ್ಲಿ 25 ವರ್ಷಗಳ ಇತಿಹಾಸ ನೋಡಿದ್ರೆ ಪ್ರತಿ ಹಂತದಲ್ಲೂ 25-30 ವರ್ಷದ ಪ್ರತಿ ವರ್ಷವೂ ಅಭಿವೃದ್ಧಿಯ ನೋಡಿ ನಮ್ಮ ಸಂಘ ಆ ಒಂದು ನಿಟ್ಟಿನಲ್ಲಿ ನಮ್ಮ ಸಂಘದ ಷೇರು ಬಂಡವಾಳ ಏನು ಕಳೆದ ಸಾಲಿನಲ್ಲಿ 3,50 ಲಕ್ಷ ಇತ್ತು. ಈ ಸಾಲಿನಲ್ಲಿ 4 ಕೋಟಿ ಹೆಚ್ಚಾಗಿದೆ. 2024-25 ಸದಸ್ಯರು ನಮ್ಮಲ್ಲಿ ಈಗ ಸದಸ್ಯರನ್ನು ನಾವು ಸ್ವಲ್ಪ ನಮ್ಮ ಜನರ ಅನುಕೂಲ ಆಗಿ ಸ್ವಲ್ಪ ಲಿಬರಲ್ ಮಾಡಿ ಯಾರು ನಮ್ಮಲ್ಲಿ ಸ್ಥಿರಾಸ್ತಿಯಲ್ಲಿರೋ ಒಬ್ಬ ಗಂಡಸು ಅಥವಾ ಪುರುಷ ಸದಸ್ಯರು ಹೊಂದಿದ್ದಾರೋ ಅವರ ಹೆಂಡತಿ ಅಥವಾ ಪತ್ನಿಗೆ ನಾವು ಸದಸ್ಯರು ನಿಟ್ಟಿನಲ್ಲಿ ನಾವು ಬಯಲಾಗ್ತೇವೆ. ಅದೇ ರೀತಿ ಯಾವ ಮಹಿಳೆ ಸದಸ್ಯರಾಗಿರ್ತಾರೆ ಸ್ಥಿರಾಸ್ತಿ ಅವರ ಹಸ್ಬೆಂಡ್ ಗಂಡರು ಸಮೇತ
ಒಂದು ಸದಸ್ಯನ ಕೊಡಗಿನಲ್ಲಿ ನಾವು ಕ್ರಮ ಕೈಗೊಂಡು ಬಹಿರಂಗವಾಗಿ ನಾವು ಇಲ್ಲಿ ಪ್ರಾರಂಭ ಮಾಡಿ ತುಂಬ ಜನ ತಗೊಂಡಿದ್ದಾರೆ. ನಮ್ಮ ಕಾರ್ಯವ್ಯಾಪ್ತಿಯ ಜನರಿಂದ ಬಳಕೆ ಮಾಡಿಕೊಂಡು ಅಂತ ಹೇಳ್ಕೊಡ್ತೀವಿ. ಅದೇ ರೀತಿ ಠೇವಣಿ ಸಹಕಾರ ಸಂಘ ದೊಡ್ಡ ಮಟ್ಟ ಬೆಳೆಯಬೇಕು ಅಂದರೆ ದುಡಿಯೋ ಬಂಡವಾಳ ನಾವು ಒಂದಷ್ಟು ಕ್ರಾಪ್ಗಳನ್ನಾಗಲಿ ಒಂದಷ್ಟು ಬೇರೆ ಬೇರೆ ಸಾಲಗಳನ್ನು BCG ಬ್ಯಾಂಕ್ ಪಡ್ಕೊಂಡು ಸಮೇತ ನಾವು ದೊಡ್ಡ ಮಟ್ಟ ಸಾಲ ಕೊಡಬೇಕು, ಅದಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂದರೆ ಠೇವಣಿ ಸಂಗ್ರಹ ಮಾಡಬೇಕು. ಹಾಗೆ ಸರ್ಕಾರದಲ್ಲಿ 54,62 ಲಕ್ಷ ಠೇವಣಿ 57,63 ಲಕ್ಷಕ್ಕೆ ಹೆಚ್ಚಿಯಾಗಿದೆ. ಅಂದರೆ 300 ಕೋಟಿ ರೂಪಾಯಿ ಠೇವಣಿ ಕಳೆದ 24-25 ಮಾರ್ಚ್ಗೆ 3 ಕೋಟಿಯಷ್ಟು ಹೆಚ್ಚಿಗೆಯಾಗಿರೋದನ್ನ ಹೇಳಲಿಕ್ಕೆ ಇಚ್ಛೆಪಡ್ತೀವಿ. ಠೇವಣಿ ನಾವು ಪಡ್ಕೊಳ್ಳೋದು ಮುಖ್ಯ ಅಲ್ಲ, ನಮ್ಮ ಸದಸ್ಯರಿಗೆ ಏನೇನು ಅನುಕೂಲ ಮಾಡಿಕೊಡ್ತೀವಿ ಅನ್ನೋದು ಕೂಡ ಮುಖ್ಯ ಆಗುತ್ತೆ. ನಮ್ಮಲ್ಲಿ ಬರೋದು ಈ ಸಹಕಾರ ಕ್ಷೇತ್ರದಲ್ಲಿ ಸಹಕಾರ ಸೊಸೈಟಿ ಸಹಕಾರ ಸಂಘಗಳಿಗೆ ಬರೋರು ಯಾರು ಅಂತಂದರೆ ಬಹುಶಃ ಕುಶಾಲನಗರ ಪಟ್ಟಣದಲ್ಲಿ ಇವತ್ತು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಗೂ 2 ಬ್ರಾಂಚ್ ಇದೆ, 3 ಬ್ರಾಂಚ್ ಇದೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬ್ರಾಂಚ್ ಇದೆ, 3 ಬ್ಯಾಂಕ್ ಕುಶಾಲನಗರ. ಬೇರೆ ಬೇರೆ 16 ರಾಷ್ಟ್ರೀಕೃತ ಬ್ಯಾಂಕ್ಗಳಿದ್ದಾವೆ, ಎಲ್ಲ ಪ್ರೈವೇಟ್ ಬ್ಯಾಂಕ್ಗಳಿದ್ದಾವೆ, BCG ಬ್ಯಾಂಕ್ ಮತ್ತು ಒಳ್ಳೆ ಸದೃಢವಾಗಿ ಬಡವರಿಗೆ ನಮ್ಮ 1 ಸ್ಥಾನ ಪಡೆದಂಥ, ನಮ್ಮ 2ನೇ ಸ್ಥಾನ ಪಡೆದಂಥ ಸಹಕಾರ ಸಂಘಗಳು ಎಲ್ಲರ ಮಧ್ಯೆ ವಿಶ್ವಪತಿನ ಸಹಕಾರ ಸಂಘವಾಗಿ ಅವರೆಲ್ಲರೂ ಬೈಕೋಟನ್ನ ಎದುರಿಸ್ಕೊಂಡು ನಮಗೆ ಆದಂಥ ಒಂದು ಸಾಲದ ಮಾರುಕಟ್ಟೆ ಗ್ರಾಹಕ ಮಾರುಕಟ್ಟೆ ನಾವು ಮಾಡಬೇಕು ಅನ್ನೋದು ಕೆಲಸ. ನಾವು ಆದಷ್ಟು ನಮ್ಮ ಬಡವರಿಗೆ ತುಂಬ ಅನುಕೂಲಷ್ಟು ಬ್ಯಾಂಕ್ಗಳಿಗೆ ಹೋಗ್ತಾರೆ. ಪ್ರೈವೇಟ್ ಬ್ಯಾಂಕ್ಗಳಿಗೆ ಇವತ್ತು ಸಾಲ ಆಗಬೇಕು ಅಂದರೆ ಅವರೇ ಮನೆ ಕೊಡುವಂಥ ಪರಿಸ್ಥಿತಿ ಇವತ್ತು ನಿಮ್ಮ ಅದ್ರ ಮಧ್ಯೆ ನಾವು ನಮ್ಮ ಏನು ಮಧ್ಯಮ ವರ್ಗ, ಮಧ್ಯ ಕೆಳಮಧ್ಯಮ ವರ್ಗ ಈ ವರ್ಗವೇ ನಮಗೆ ಬರುವಂಥ ಒಂದು ಸಾಲದ ಅವರಿಗೆ ತುಂಬ ಕಷ್ಟದಲ್ಲಿ ಸಾಲ ಕೊಡ್ತೀವಿ, ಮಸಲಾತಿಗಳು ಕಷ್ಟ ಆಗುತ್ತೆ ನಮಗೆ. ಆದರೂ ನಾವು ಈ ಒಂದು ವ್ಯವಸ್ಥೆ ನಾವು ಚೆನ್ನಾಗಿ ಮುಂದುವರಿಸ್ಕೊಂಡು ಹೋಗಬೇಕು ನಿಟ್ಟಿನಲ್ಲಿ ಹಲವಷ್ಟು ಕಾರ್ಯಕ್ರಮಗಳನ್ನ ಕೈಗೊಂಡು ಕೆಲವು ಸಾಲ ಮಿತಿಗಳನ್ನು ನಮಗೆ ಇಷ್ಟಲ್ಲಿ ಕೊಟ್ಟಿದ್ದೀವಿ. ನಾವು ಯಾವ್ಯಾವ ಜಾಸ್ತಿ ಮಾಡ್ತೀವಿ. ನಮ್ಮಲ್ಲಿ ಅಡಮಾನ ಸಾಲ 3 ಲಕ್ಷ ಕೊಡ್ತಾ ಇದ್ವಿ, ಅದು 5 ಲಕ್ಷ ಇತ್ತು ಅಂತ ಅರ್ಥ ಮಾಡಿದ್ವಿ, 20 ಮಾಡಿದ್ವಿ, 50 ಲಕ್ಷ ತನಕ ಅಡಮಾನ ಸಾಲ ಕೊಡ್ತಾ ಇದ್ವಿ. ಯಾಕೆಂದರೆ ಇವತ್ತು ಕಾಲಘಟ್ಟದಲ್ಲಿ ನಮ್ಮಲ್ಲಿ ಬಂಡವಾಳ ಮೇಲೆ ಒಳ್ಳೆ ಗ್ರಾಹಕರು ಬೇಕು. ಮತ್ತು ಎಲ್ಲ ಕಡೆ ಈ ಸಾಲ ಅನ್ನೋದು ತುಂಬ ಲಿಬರಲ್ ಆಗಿರೋದ್ರಿಂದ ನಾವು ಒಂದಷ್ಟು ಮೈಕೈಗಳು ಸಾಲ ಒಳ್ಳೆಯಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗಿರೋದ್ರಿಂದ 50 ಲಕ್ಷ ತನಕ ಎಲ್ಲ ಕೊಡ್ತಾ ಇದ್ದೀವಿ. ಜಾಮೀನು ಸಾಲ ನಾವು 4 ಲಕ್ಷ ಕೊಡ್ತಾ ಇದ್ದೀವಿ, ಅದು 1 ಲಕ್ಷಕ್ಕೆ ಕಡಿಮೆ ಮಾಡಿದ್ವಿ. ಯಾಕೆಂದರೆ ಅನ್ಸೆಕ್ಯೂರ್ಡ್ ನೀವು ಯಾವಾಗ ಆಡಿಟ್ ಅಪ್ಡೇಷನ್ ಆಗ್ತಾ ಇರುತ್ತೆ, ನೀವು ಸೆಕ್ಯೂರ್ಡ್ ಅನುಮಾನ ಸಾಲಗಳನ್ನು ಕೊಡಬೇಕು, ಅಭದ್ರತಾ ಸಾಲಗಳನ್ನು ಕೊಡಬಾರ್ದು ಅಂತ ಆಗ್ತಾ ಇರುತ್ತೆ. ಆ ನಿಟ್ಟಿನಲ್ಲಿ ನಾವು 1 ಲಕ್ಷ ಕೊಡ್ತಾ ಇದ್ದೀವಿ ಜಾಮೀನು ಸಾಲ. ಅದು ಹೊರಗಿರೋದೇ ನಮ್ಮ ಸಂಸ್ಥೆ ಮಾತ್ರ 1 ಲಕ್ಷ ಕೊಡ್ತಾ ಇದ್ದೀವಿ. ಬೇರೆ ಕಡೆ 50,000 1 ಲಕ್ಷಕ್ಕೆ ನಿಧಿ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಜಾಮೀನು ಸಾಲ ನಾವು 1 ಲಕ್ಷ ಕಡಿಮೆ ಮಾಡಿದ್ದೀವಿ. ಬಿಟ್ಟು ಬೇರೆ ಬೇರೆ ವಿದ್ಯಾಭ್ಯಾಸ ಸಾಲ, ವಾಹನ ಸಾಲ, ಹೊಸ ನಿವೇಶನಗಳನ್ನು ಖರೀದಿ ಸಾಲ, ವಾಣಿಜ್ಯ ಕಟ್ಟಡ ನಿರ್ಮಾಣ ಸಾಲ, ಈ ಬೇರೆ ಬೇರೆ ಎಲ್ಲ ರೀತಿಯ ಸಾಲಗಳನ್ನು ನಾವು ಕೊಡ್ತಾ ಇದ್ದೀವಿ. ಕಳೆದ ಸಾಲಿನಲ್ಲಿ ನಾವು 42-66 ಲಕ್ಷದ ಸಾಲ ನಮ್ಮ ಈ ಮೊನ್ನೆ ಮಾರ್ಚ್ 24-25ಕ್ಕೆ 50 ಲಕ್ಷ ಆಗಿದೆ. ಅದು 7 ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಕುಶಾಲನಗರ ಪಟ್ಟಣದ ಜನತಾ ಕಾಲೋನಿಯಲ್ಲಿ 28ನೇ ವರ್ಷದ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ರಾಜ್ಯ ಮಟ್ಟದ ನೃತ್ಯ ಸ್ಪರ್ಧೆ ಆಯೋಜಿಸಲಾಗಿತ್ತು. ಕುಶಾಲನಗರದ ಜನತಾ ಕಾಲೋನಿಯ ಶ್ರೀರಾಮ ಯುವಕರ ಸಂಘದ ಆಶ್ರಯದಲ್ಲಿ 28ನೇ ವರ್ಷದ ಅದ್ದೂರಿ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಪ್ರಥಮ ವರ್ಷದ ರಾಜ್ಯ ಮಟ್ಟದ ನೃತ್ಯ ಸ್ಪರ್ಧೆಯಲ್ಲಿ ಹಾಸನ, ಹುಣಸೂರು, ಶನಿವಾಸಂತೆ, ಚಿಕ್ಕಮಗಳೂರು, ಕುಶಾಲನಗರ, ಕೂಡಿಗೆ ಸೇರಿದಂತೆ ವಿವಿಧ ಕಡೆಗಳಿಂದ 10ಕ್ಕೂ ಅಧಿಕ ತಂಡಗಳು ಭಾಗವಹಿಸಿದ್ದವು. ವಿವಿಧ ನೃತ್ಯ ತಂಡಗಳ ನೃತ್ಯಪಟುಗಳು ಪ್ರದರ್ಶಿಸಿದ ನೃತ್ಯ ನೆರೆದಿದ್ದ ನೂರಾರು ಜನರನ್ನು ತುದಿಗಾಲಲ್ಲಿ ನಿಲ್ಲಿಸಿತು.
ವಿವಿಧ ಗೀತೆಗಳಿಗೆ ಹೆಜ್ಜೆ ಹಾಕಿದ ಡಾನ್ಸರ್ಸ್ ಪ್ರೇಕ್ಷಕರಿಗೆ ಮನರಂಜನೆ ನೀಡಿದರು. ನೃತ್ಯಪಟುಗಳು ಅದ್ಭುತ ನೃತ್ಯ ಎಲ್ಲರ ಗಮನ ಸೆಳೆಯಿತು. ಮಹಾಶಿವ, ಆಂಜನೇಯ, ಗಣಪತಿ ಹಾಗೂ ರಾಮನ ನೃತ್ಯಕ್ಕೆ ಮನಸೋತ ಕುಶಾಲನಗರದ ಮಂದಿ ಚಪ್ಪಾಳೆಯ ಸುರಿಮಳೆಗೈದರು. ಹೀಗೆ ವೈವಿಧ್ಯಮಯ ನೃತ್ಯ ಪ್ರದರ್ಶನಗಳು ಹೊಸ ಸಂಚಲನ ಮೂಡಿಸಿದವು. ಒಂದನ್ನೊಂದು ಮೀರಿಸುವಂತೆ ಪ್ರದರ್ಶನ ನೀಡಿದ ತಂಡಗಳು ಚೇತುಹಾರಿ ಅನುಭವ ಕಟ್ಟಿಕೊಡುವ ಮೂಲಕ ಚಪ್ಪಾಳೆಯ ಸುರಿಮಳೆ ಗಿಟ್ಟಿಸಿದವು. ಪೂರಕ ಪರಿಕರಗಳು, ವೈವಿಧ್ಯಮಯ ಉಡುಗೆ ತೊಡುಗೆಗಳು ನೃತ್ಯ ವೈಭವಕ್ಕೆ ಮತ್ತಷ್ಟು ಮೆರುಗು ತುಂಬಿದವು. ಹಾಸನದ ಡಿಜೆ ಡ್ಯಾನ್ಸ್ ಸ್ಟುಡಿಯೋ ಪ್ರಥಮ, ಕೂಡಿಗೆಯ ಎ ಕ್ರಿಯೇಟಿವ್ ಅಕಾಡೆಮಿ ದ್ವಿತೀಯ ಹಾಗೂ ಕುಶಾಲನಗರದ ಶಿವಧಾರೆ ಸ್ಕೂಲ್ ಆಫ್ ಡಾನ್ಸ್ ಸಂಸ್ಥೆ ತೃತೀಯ ಬಹುಮಾನವನ್ನು ಪಡೆದುಕೊಂಡಿತು. ಮಂಗಳೂರಿನ ಮನೋಜ್ ಕಿಶನ್, ಚಿಕ್ಕಮಗಳೂರಿನ ಸುಂದರೇಶ್ ಹಾಗೂ ಕುಶಾಲನಗರದ ಮಂಜು ಭಾರ್ಗವಿ ತೀರ್ಪುಗಾರರಾಗಿ ಕಾರ್ಯನಿರ್ವಹಿಸಿದರು. ಇದೇ ಸಂದರ್ಭ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದ ದಾನಿಗಳು ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭ ಮುಳ್ಸೋಗಿ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಶಿವಾನಂದ, ಸಂತೋಷ್ ಕುಮಾರ್, ಪುರಸಭೆ ನಾಮನಿರ್ದೇಶಿತ ಸದಸ್ಯ ನವೀನ್, ಬಿಜೆಪಿ ಯುವ ಮೋರ್ಚಾದ ಕಾರ್ಯದರ್ಶಿ ಸಚಿನ್, ಶ್ರೀರಾಮ ಯುವಕರ ಸಂಘದ ಪ್ರಮುಖರಾದ ಚಂದನ್, ಕೃತಿಕ್, ಅಕ್ಷಯ್, ಪುನೀತ್, ಜೀವನ್, ಗಣೇಶ್, ಗಿರೀಶ, ಮೋಹನ್, ಹರೀಶ, ಸಚಿನ್, ವಿಷ್ಣು, ದೀಪಕ್, ವಿಕ್ರಮ್, ಶ್ರೀಕಾಂತ್, ಪ್ರೀತಮ್, ಅಮಯ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಮನುಷ್ಯನಾಗಿ ಹುಟ್ಟಿದವ ದೇವರಾದ ಚರಿತ್ರೆ. ಅವನ ಬದುಕೆ ಘನತೆಯ ಉತ್ಸವ. ಅದಕ್ಕೆ ಅವನ ಹೆಸರು ರಾಘವ. ಚತುರ್ದಶಕ ಭುವನ ಭಯಂಕರನಾದ ಲಂಕೇಶ್ವರ ದಶಕಂಠ ರಾವಣ. ಬರ್ತಾ ಇದ್ದೀನಿ ನಾನು. ನ್ಯಾಯದ 2 ಪಾದಗಳಿಂದ ನಿನ್ನ ಅನ್ಯಾಯದ 10 ತಲೆಗಳನ್ನು ತುಳಿದು ಹಾಕಲು. ನನ್ನ ಆಗಮನ ಅಧರ್ಮದ ವಿಧ್ವಂಸಕ್ಕಾಗಿ.
ಏನ್ ಪರ್ಫಾರ್ಮೆನ್ಸ್ ಇದು, ಮಾಸ್ ಪರ್ಫಾರ್ಮೆನ್ಸ್ ನಿಜವಾಗ್ಲು. ಭೂಮಿ ಕುಸಿಯಲಿ, ಬಾನು ಬಿರಿಯಲಿ, ಅನ್ಯಾಯದ ಸರ್ವನಾಶ. ನ್ಯೂಸ್ ಸಂಗಮಕ್ಕಾಗಿ ವಂಶಿ ಹನಿ, ಕುಶಾಲನಗರ. ಸೋಮವಾರಪೇಟೆ ತಾಲೂಕಿನ ಮುಳ್ಳೂರು ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಣದ ಜೊತೆಗೆ ತೂಗು ತೊಟ್ಟಿಲು ಪಾಠಶಾಲೆ. ಹೊಂಗೆ ಮರದ ಮೆಟ್ಟಿಲುಗಳಲ್ಲಿ ತೂಗು ತೊಟ್ಟಿಲ ಪಾಠಶಾಲೆ. ಶಿಕ್ಷಣದ ಜೊತೆಗೆ ರೋಚಕ ಅನುಭವ. ಶಾಲೆಯಲ್ಲಿ ನಿರ್ಮಿತ ಭಯಾನಕ ಗುಹೆ. ಈ ಶಿಕ್ಷಕನಿಗೆ ರಜೆಯೇ ಇಲ್ಲ, ತಿಳಿಯದ ಕಸುಬೇ ಇಲ್ಲ, ಸಮಯದ ಪರಿವೇ ಇಲ್ಲ. ತಮಗೆ ಸಮಯವೇ ಸಿಗುವುದಿಲ್ಲ ಎನ್ನುವ ಶಿಕ್ಷಕರಿಗೆ ಈತ ಮಾದರಿಯಾಗಿದ್ದಾರೆ. ಈ ಕುಗ್ರಾಮದಲ್ಲಿರುವ ಸರ್ಕಾರಿ ಶಾಲೆಗೆ ರಸ್ತೆಯೇ ಸರಿಯಿಲ್ಲ. ಹೇಗೋ ಹರಸಾಹಸ ಪಟ್ಟು ಈ ಶಾಲೆಯ ಆವರಣ ಪ್ರವೇಶಿಸಿದರೆ ಪಟ್ಟ ಆಯಾಸವೆಲ್ಲ ಮರೆತು ಯಾವುದೋ ಅಚ್ಚರಿಯ ಲೋಕಕ್ಕೆ ಪ್ರವೇಶಿಸಿದಂತಾಗುತ್ತದೆ. ಶಿಕ್ಷಣದ ಜೊತೆಗೆ ರೋಚಕ ಅನುಭವಗಳನ್ನು ನೀಡುವ ಈ ಶಾಲೆ ಕಲಿಕೆ, ಸಾಹಸ, ಸೃಜನಶೀಲತೆ, ಪ್ರಕೃತಿ ಪ್ರೇಮವನ್ನ ಮೇಳೈಸಿದ ಹೊಸ ಅನುಭವವನ್ನು ನೀಡುತ್ತದೆ. ಈ ಹಿಂದೆ ಜಿಪ್ಲೈನ್, ರೋಪ್ ವಾಕ್, ಸ್ವಿಮ್ಮಿಂಗ್ ಪೂಲ್, ಮೃಗಾಲಯ ನಿರ್ಮಿಸಿ ಗಮನ ಸೆಳೆದಿದ್ದ ಮುಳ್ಳೂರಿನ ಈ ಸ್ಥಳೀಯ ಸರ್ಕಾರಿ ಶಾಲೆ ಇದೀಗ ಮತ್ತೆ ಎಲ್ಲರ ಗಮನ ತನ್ನತ್ತ ಸೆಳೆದಿದೆ. ಇದು ಕೇವಲ ಪಾಠ ಕಲಿಸುವ ಸ್ಥಳವಲ್ಲ, ಮಕ್ಕಳ ಸಾಹಸ ಮನೋಭಾವವನ್ನು ಉತ್ತೇಜಿಸುವ ಭಯಾನಕ ಗುಹೆ ಹಾಗೂ ಹೊಂಗೆ ಮರದ ಮೇಲಿರುವ 20 ಅಡಿ ಎತ್ತರದ ತೂಗು ತೊಟ್ಟಿಲ ಪಾಠಶಾಲೆ ಈಗ ವಿದ್ಯಾರ್ಥಿಗಳ ಕುತೂಹಲದ ಕೇಂದ್ರವಾಗಿ ಮಾರ್ಪಟ್ಟಿದೆ. ಬೇಸಿಗೆ ಮತ್ತು ಮಳೆ ರಜೆಯ ಸಮಯದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕ ಸತೀಶ್ CS ತಮ್ಮದೇ ಕೈಯಿಂದ ಸುಮಾರು 70,000 ವೆಚ್ಚದಲ್ಲಿ ತಾವೇ ಸ್ವತಃ ಈ ವಿಶಿಷ್ಟ ಆಕರ್ಷಣೆಗಳನ್ನು ನಿರ್ಮಿಸಿದ್ದಾರೆ. 20 ಅಡಿ ಎತ್ತರದಲ್ಲಿ ನಿರ್ಮಾಣಗೊಂಡಿರುವ ಈ ತೂಗು ತೊಟ್ಟಿಲು 20 ಅಡಿ ಉದ್ದ, 10 ಅಡಿ ಅಗಲವಾಗಿದ್ದು ಏಕಕಾಲದಲ್ಲಿ 30 ವಿದ್ಯಾರ್ಥಿಗಳು ಕುಳಿತುಕೊಳ್ಳಬಹುದಾದ ಸಾಮರ್ಥ್ಯವನ್ನು ಹೊಂದಿದೆ. ಗಾರೆ ಕೆಲಸದಿಂದ ಹಿಡಿದು ವೆಲ್ಡಿಂಗ್ ವರೆಗೂ ಶಿಕ್ಷಕರೇ ಮಾಡಿದ್ದಾರೆ. ಗುಹೆಯು ಕೂಡ 20 ಅಡಿ ಉದ್ದ, 3 ಅಡಿ ಅಗಲ, 6 ಅಡಿ ಎತ್ತರ ಇದೆ.
ಶಾಲಾ ಆವರಣ ಪ್ರವೇಶಿಸಿದಂತೆ ನಮಗೆ ಭಯಾನಕ ಗುಹೆಯೊಂದು ಎದುರಾಗುತ್ತದೆ. ಹೆದರಿಕೆಯಿಂದಲೇ ಒಳಗೆ ಹೊಕ್ಕರೆ ಬೆಳಕು, ನೆರಳು, ಬಾವಲಿಗಳು, ಜೇಡರ ಬಲೆಗಳು, ಅಸ್ಥಿಪಂಜರಗಳು, ಸ್ಮಾರಕಗಳು, ಇತಿಹಾಸದ ಪಳೆಯುಳಿಕೆಗಳು, ಅಚ್ಚರಿ ಮೂಡಿಸುವ ಶಬ್ದಗಳು, ಕೃತಕ ಪ್ರಾಣಿಗಳ ಮಾದರಿಗಳು ಮಕ್ಕಳಿಗೆ ಸಾಹಸದ ರೋಮಾಂಚ ನೀಡುತ್ತದೆ. ಗುಹೆಯು ಕೊನೆಯಾಗುತ್ತಿದ್ದಂತೆ ಆಕಾಶಕ್ಕೇರುವಂತೆ ಮೆಟ್ಟಿಲುಗಳು ಗೋಚರಿಸುತ್ತವೆ. ಒಂದೊಂದೇ ಮೆಟ್ಟಿಲೇರುತ್ತಾ ಹೋದಂತೆ ಸುಮಾರು 20 ಅಡಿ ಎತ್ತರದಲ್ಲಿ ಮಕ್ಕಳ ಕಣ್ಣು ಮರದ ಮೇಲಿರುವ ತೂಗುತೊಟ್ಟಿಲ ಪಾಠಶಾಲಾ ಕಡೆ ತಿರುಗುತ್ತದೆ. ಅಲ್ಲಿ ಗಾಳಿ ತಟ್ಟುವ ಶಬ್ದದ ನಡುವೆ ಪ್ರಕೃತಿಯ ಮಡಿಲಲ್ಲೇ ಪುಟ್ಟ ಪುಟ್ಟ ಮಕ್ಕಳು ತಮ್ಮ ನೆಚ್ಚಿನ ಶಿಕ್ಷಕರನ್ನ ಸುತ್ತುವರೆದು ಪ್ರಾಣಿ ಪಕ್ಷಿಗಳ ಇಂಚರದೊಂದಿಗೆ ಪ್ರಕೃತಿಯ ಮಡಿಲಲ್ಲೇ ಪಾಠ ಕಲಿಯುವ ದೃಶ್ಯ ಮನಸ್ಸಿಗೆ ಮುದ ನೀಡುತ್ತದೆ. ಇಲ್ಲಿಯೂ ವಿವಿಧ ಕೀಟಗಳ, ಪಕ್ಷಿಗಳ ಗೂಡುಗಳು, ಹೂವುಗಳು ತೂಗುತೊಟ್ಟಿಲ ರಮ್ಯತೆಯನ್ನ ಹೆಚ್ಚಿಸಿದೆ. ಮತ್ತೊಂದು ವಿಶೇಷವೆಂದರೆ ಇದನ್ನು ನಿರ್ಮಿಸಿದವರು ಯಾರೋ ಗಾರಿಯವರೋ, ಮೇಸ್ತ್ರಿಯವರೋ, ವೆಲ್ಡರೋ, ಇಂಜಿನಿಯರೋ ಅಲ್ಲ, ಮುಖ್ಯ ಶಿಕ್ಷಕ ಸತೀಶ್ ರವರು. ಸ್ವತಃ ವೆಲ್ಡಿಂಗ್, ಗಾರೆ, ಪೇಂಟ್ ಎಲ್ಲವನ್ನ ತಾವೇ ಮಾಡಿದ್ದಾರೆ. ಬೇಸಿಗೆ ಮತ್ತು ಮಳೆ ರಜೆಯ ಸಮಯವನ್ನ ಬಳಸಿಕೊಂಡು ತಮ್ಮ ಸ್ವಂತ ಖರ್ಚಿನಿಂದ ಹಗಲು ರಾತ್ರಿ ಎಂಬ ಸಮಯದ ಪರಿವೇ ಇಲ್ಲದೆ ಗುಹೆ ಮತ್ತು ತೂಗುತೊಟ್ಟಿಲ ಪಾಠಶಾಲೆ ಕಟ್ಟಿದ್ದರು. ಈ ಪುಟ್ಟ ಶಾಲೆಯಲ್ಲಿ ತಂತ್ರಜ್ಞಾನ ಆಧಾರಿತ ಸ್ಮಾರ್ಟ್ ಕ್ಲಾಸ್, ಸುಸಜ್ಜಿತ ಪ್ರಯೋಗಾಲಯ, ಮಕ್ಕಳ ಮನೋಮಟ್ಟಕ್ಕೆ ನಿಲುಕುವ ಗ್ರಂಥಾಲಯ, ಪ್ರತಿ ತರಗತಿ ಕೋಣೆಗಳು ಕಲಿಕೋಪಕರಣಗಳಿಂದ ಸಂಪದ್ಭರಿತವಾಗಿ ಕಲಿಕೆಗೆ ಸಹಾಯಕವಾಗಿದೆ. ಶಿಕ್ಷಕರು ಹೇಳುವಂತೆ ಇಂತಹ ನೂತನ ಪ್ರಯೋಗಗಳು ಮಕ್ಕಳ ಸೃಜನಾತ್ಮಕತೆ, ಧೈರ್ಯ ಮತ್ತು ಪ್ರಕೃತಿ ಪ್ರೇಮವನ್ನ ಬೆಳೆಸುತ್ತದೆ. ಮಕ್ಕಳು ಕಣ್ಣಾಡಿಸುವ ಕಡೆಯಲ್ಲೆಲ್ಲ ಕಲಿಕೆ ಆಗಬೇಕು. ಮಕ್ಕಳು ನಿರಂತರವಾಗಿ ಯಾವುದಾದರೊಂದು ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳಬೇಕು. ಈ ನಿಟ್ಟಿನಲ್ಲಿ ಈ ರೀತಿಯ ಕಾರ್ಯಗಳನ್ನು ಮಾಡುತ್ತಿದ್ದು ನನ್ನ ಸಹೋದ್ಯೋಗಿ ಶಿಕ್ಷಕರಾದ ಜಾನ್ ಪೌಲೋ ಡಿಸೋಜಾ ಮತ್ತು ಶಿಕ್ಷಕಿ ಶೀಲರವರ ಸಹಕಾರದಿಂದ ಈ ರೀತಿಯ ಕಾರ್ಯಕ್ರಮಗಳು ಮೂಡಿಬರುತ್ತಿದೆ. ಅಂತೆಯೇ ಪೋಷಕರು ಹಾಗೂ ಗ್ರಾಮಸ್ಥರು ಕೂಡ ಈ ಪ್ರಯತ್ನವನ್ನ ಮೆಚ್ಚಿ ಶಿಕ್ಷಕರ ಶ್ರಮವನ್ನ ಶ್ಲಾಘಿಸಿದ್ದಾರೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಮರಗುಕೋಟಿ, ಕುಶಾಲನಗರ. ಕುಶಾಲನಗರ ಪಟ್ಟಣದ ಪುರಸಭೆ ಆವರಣದಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದ್ದು ಸಾರ್ವಜನಿಕರು ಭಯದ ವಾತಾವರಣದಲ್ಲಿ ಆಗಮಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕುಶಾಲನಗರ ಪಟ್ಟಣದ ಪುರಸಭಾ ಆವರಣದಲ್ಲಿ ಬೀದಿ ನಾಯಿಗಳ ಹಿಂಡು ಹೆಚ್ಚಾಗಿದ್ದು ಸಾರ್ವಜನಿಕರು ಭಯದ ವಾತಾವರಣದಲ್ಲಿ ಆಗಮಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕುಶಾಲನಗರ ವ್ಯಾಪ್ತಿಯಲ್ಲಿ ಬೀದಿ ನಾಯಿಗಳ ಹಾವಳಿಯಿಂದಾಗಿ ಬೇಸತ್ತಿರುವ ಜನರು ಪುರಸಭೆಯ ಅಧಿಕಾರಿಗಳಿಗೆ, ಜನಪ್ರತಿನಿಧಿಗಳಿಗೆ ಹಿಡಿಶಾಪ ಹಾಕುತ್ತಿದ್ದಾರೆ. ಪಟ್ಟಣ ವ್ಯಾಪ್ತಿಯಲ್ಲಿ ಎತ್ತ ನೋಡಿದರೂ ಬೀದಿ ನಾಯಿಗಳದ್ದೇ ಕಾರುಬಾರು. ಕಂಡರೂ ಕಾಣದಂತೆ ಮೌನ ನಿದ್ರೆಗೆ ಜಾರಿರುವ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು. ಒಂದು ದಿನದ ಹಿಂದೆ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಬೀದಿ ನಾಯಿಯು ಇಬ್ಬರ ಮೇಲೆ ದಾಳಿ ಮಾಡಿ ಕಚ್ಚಿ ಗಾಯಗೊಳಿಸಿದೆ. ಅಲ್ಲದೆ 15 ದಿನದ ಹಿಂದೆ ಮಡಿಕೇರಿ ನಗರಸಭೆಯ ಅಧಿಕಾರಿಯ ಮೇಲೂ ಕೂಡ ಬೀದಿ ನಾಯಿ ದಾಳಿ ನಡೆಸಿತ್ತು. ಬೀದಿ ನಾಯಿಗಳ ಹಾವಳಿ ತಡೆಯುವಲ್ಲಿ ಸುಪ್ರೀಂ ಕೋರ್ಟ್ ಆದೇಶ ನೀಡಿದ್ದರೂ ಕೂಡ ಅಧಿಕಾರಿಗಳು ನಿರ್ಲಕ್ಷ್ಯ ತೋರುತ್ತಿದ್ದಾರೆ. ಅದರಲ್ಲೂ ಪುರಸಭೆ ಆವರಣದಲ್ಲೇ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದ್ದರೂ ಕೂಡ ಅಧಿಕಾರಿಗಳು ಏನು ಮಾಡುತ್ತಿದ್ದಾರೋ ದೇವರೇ ಬಲ್ಲ. ಗ್ರಾಹಕರು ತಮ್ಮ ವಿವಿಧ ಕೆಲಸಗಳಿಗೆ ಪುರಸಭೆಯತ್ತ ಮುಖ ಮಾಡುತ್ತಾರೆ. ಆದರೆ ನಾಯಿಗಳನ್ನ ಕಂಡು ಭಯಭೀತಿಯಿಂದ ಹೋಗುವುದೋ ಬೇಡವೋ, ಕೆಲಸ ಮಾಡಿಸುವುದೋ ಬೇಡವೋ ಎಂಬ ಯೋಚನೆಯಲ್ಲೇ ದೂರ ಉಳಿಯುತ್ತಿದ್ದಾರೆ. ದಯವಿಟ್ಟು ಈ ಬೀದಿ ನಾಯಿಗಳ ಹಾವಳಿ ತಡೆಗಟ್ಟಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ನೋಡಿ, ಇದು ಕುಶಾಲನಗರದ ಪುರಸಭೆ ಕಾರ್ಯಾಲಯ ಯಾವ ರೀತಿ ನಾಯಿಗಳ ಹಾವಳಿ ಬೆಳಿಗ್ಗೆ 6 ಗಂಟೆಗೆ ಬರೋದ್ರೆ ಇಲ್ಲಿ ಮೇನ್ ಟೌನಲ್ಲಿ ಈಚೆ ನೋಡಿದ್ರೆ ಬಸ್ ಸ್ಟ್ಯಾಂಡು, ಈಚೆ ನೋಡಿದ್ರೆ ಕಾರ್ ಸ್ಟ್ಯಾಂಡು, ಈಚೆ ನೋಡಿದ್ರೆ ಪುರಸಭೆ. ಆದರೆ ಇದನ್ನು ಯಾರು ಕೇಳೋರಿಲ್ಲ. ಬೆಳಿಗ್ಗೆ ಮದ್ರಸೆಗಳಿಗೆಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಹೋಗ್ತಾ ಇರ್ತಾರೆ. ನಮಗೆ ಹೆದರಿಕೆ ಆಯ್ತದೆ. ಎಲ್ಲರೂ ಎತ್ತಿನ ನಾವು ಎಲ್ಲೋ ನೋಡ್ತಿದ್ದೀವಿ, ನ್ಯೂಸ್ಗಳಲ್ಲಿ ಎಷ್ಟೊಂದು ಕೇಳ್ತಿದ್ದೀವಿ, ಅಲ್ಲಿ ಮಗುನ ಹಿಡಿತು ನಾಯಿಗಳು ಅಂತ ಬಿಟ್ಟು. ಎಲ್ಲಾದರೂ ಏನಾದರೂ ಹೆಚ್ಚುಗಡೆ ಆವಾಗರುಂಟು ನಮ್ಮ ಯಾವುದೇ ಒಂದು ಅಧಿಕಾರಿಗಳು ಇದರ ಬಗ್ಗೆ ಎಚ್ಚೆತ್ತುಕೊಳ್ತಾರೋ ಇಲ್ವೋ ಅಂತ ನನಗೊಂದು ಅನಿಸಿಕೆ ಆಯ್ತಿದೆ. ಅದರಿಂದ ದಯವಿಟ್ಟು ಯಾರಾದರೂ ಇದರ ಬಗ್ಗೆ ಯಾರು ಕಾಳಜಿ ತೋರಿಸ್ಬಿಟ್ಟು ಈ ನಾಯಿಗಳ ಹಾವಳಿಯಿಂದ ನಮ್ಮ ಈ ಪಟ್ಟಣವನ್ನು ಸ್ವಲ್ಪ ಸ್ವಚ್ಛತೆ ಮಾಡಬೇಕಾಗಿ ಎಂದು ಕೇಳ್ಕೊಳ್ತೀನಿ. ಇನ್ನೂ ಇದೆ ಅದರೊಳಗೆ ಬೇಸ್ಮೆಂಟ್ ಒಳಗಡೆ ಇನ್ನೂ ಇದೆ, ಬೇಕಾದಷ್ಟಿದೆ. ಏನೋ ಇದು ಸಾಕೊಂಡಾಗಿದೆ ಇದೆ. ಯಾರಿದ್ರ ಬಗ್ಗೆ ನೋಡಿ, ಈಗ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದೆ. ಈಗ ನಾಯಿಗಳಿಗೆ ಹಿಡಿಬೇಕು, ಈಗ ಬಿಡಬಾರೆ ಟೌನಲ್ಲಿ. ಎಷ್ಟು ಕೇಸ್ಗಳಿಗೆ 1-2 ಕೇಸಲ್ಲ ಈಗ ಮಕ್ಕಳನ್ನ ಹಿಡಿತಿರೋದು. ಮಕ್ಕಳನ್ನ ಬಿಟ್ಟು ದೊಡ್ಡವ್ರನ್ನ ಹಿಡಿತಾ ಉಂಟು ನಾಯಿಗಳು. ಅದು ಇಲ್ಲಿ ಮರುಕಳಿಸ್ಬೇಕಾ? ಅಷ್ಟೊಳಗೆ ಕಾಯ್ತಾರ ಅಂತ ಅರ್ಥ ಇದ್ದೀನಿ. ಆದ್ದರಿಂದ ಇದರ ಬಗ್ಗೆ ಒಂದು ಯಾವ ಅಧಿಕಾರಿಗಳಿಗೆ ಗೊತ್ತಿಲ್ಲ. ಪುರಸಭೆ ಇದು ಅಂಡರ್ ಬರ್ತದ ಅಥವಾ ಗೂಢದಂಡಗಳು ಬರ್ತದ ಅಥವಾ DC ಆಫೀಸದ್ದು ಈಗ ಅಂಡರ್ ಬರ್ತದೆ, ಯಾರ್ದು ಗೊತ್ತಿಲ್ಲ. ಒಟ್ಟಲ್ಲಿ ಇದರ ಬಗ್ಗೆ ಏನಾದರೂ ಒಂದು ಅನಾಹುತ ಹಾಕಿದ ಮುಂಚೆ ಇದನ್ನು ಕಡಿವಾಣ ಹಾಕಬೇಕು ಅಂತ ಹೇಳ್ಬಿಟ್ಟು ಒಂದು ಅನಿಸಿಕೆ ಕೇಳ್ಕೊಳ್ತೇನೆ. ವೇದ ಅಂತ ನನ್ನ ಹೆಸರು. ಬೈಚನಹಳ್ಳಿಯಿಂದ ಪಂಚಾಯಿತಿಗೆ ಈ ಸ್ವತ್ತು ಮಾಡ್ಸೋಕ್ಕೆ ಅಂತ ಬಂದಿದ್ದು.
ನೋಡಿದ್ರೆ ಇಲ್ಲಿ ಬೀದಿ ನಾಯಿ ನೋಡಿ ನಮಗೆ ಹೆದರಿಕೆ ಆಯಿತು, ಒಳಗಡೆ ಹೋಗೋಕ್ಕೆ ಆಗಲಿ ಬರೋಕ್ಕಾಗಲಿ. ಒಂದು ನಾಯಿ ಕಚ್ಚಿದ್ರೆ ಎಲ್ಲ ಸುತ್ತಾಕತ್ತವೆ. ಈಗ ಪ್ರಾಣಿ ಹಿಂಸೆ ಮಾಡಬಾರ್ದು ಅಂತಾರೆ. ಈ ರೀತಿ ಪಂಚಾಯತಿಲೇ ಇರುವಾಗ ಸಾಕ್ಷಿಗೆ ನಾವು ಪಂಚಾಯತಿಗೆ ಹೆಂಗೆ ಕಂಪ್ಲೇಂಟ್ ಕೊಡೋಕ್ಕಾಗುತ್ತೆ ನಾಯಿಗಳ ಬಗ್ಗೆ? ಮನೆ ಹತ್ರನೂ ಅಷ್ಟೇ ನಾಯಿಗಳು ಸಖತ್ ತೊಂದರೆ ಕೊಡ್ತವೆ, ಕೋಳಿಗಳ್ನೆಲ್ಲ ಹಿಡಿತವೆ. ಮನೆ ಬಾಕ್ಲಲ್ಲಿ ಬಂದು ಈಗ 2 ದಿವಸ ಊರಲ್ಲಿ ಇರಲಿಲ್ಲ, ಮನೆ ಬಾಕ್ಲಲ್ಲಿ ಏನು ಕೋಳಿಗಳು ತಂದು ತಿಂದು ಮನೆ ಬಾಕ್ಲೆಲ್ಲ ಗಲೀಜು ಮಾಡಿ ಇರ್ತವೆ. ನಾವು ಓಡ್ಸೋಕೆ ಹೋದರೆ ನಮ್ಮನ್ನೇ ಕಚ್ಚಾಕ್ಬರ್ತವೆ. ಏನಾದರೂ ಹೇಳೋಣ ಅಂದರೆ ಪ್ರಾಣಿ ಹಿಂಸೆ ಮಾಡಬಾರ್ದು, ನಾವು ಪ್ರಾಣಿಗಳ್ನೆಲ್ಲ ಹಿಡಿಬಾರ್ದು ಅಂತಾರೆ. ಈ ರೀತಿ ಆದರೆ ಜನಗಳಿಗೆ ಎಲ್ಲ ತೊಂದರೆ ಆದಮೇಲೆ ಕಾನೂನು ತಗೊಳ್ಳೋದಕ್ಕೆ ಪಂಚಾಯತಿಯವ್ರಿಗೆ ಈಗಲೇ ಗಮನ ಹರಿಸಿ ನಮ್ಮ ಇದನ್ನ ನಾಯಿ ಹಾವಳಿಯಿಂದ ತಪ್ಪಿಸೋಕ್ಕೆ ಒಂದು ಮನವಿ ಇದ್ರ ಮೂಲಕ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ನಂಬರ್ 122ನೇ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘವು 1.26 ಕೋಟಿ ನಿವ್ವಳ ಲಾಭ ಗಳಿಸಿದೆ ಎಂದು ಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಕುಶಾಲನಗರ ಪಟ್ಟಣದ ಜನತಾ ಕಾಲೋನಿಯಲ್ಲಿ 28ನೇ ವರ್ಷದ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ರಾಜ್ಯಮಟ್ಟದ ನೃತ್ಯ ಸ್ಪರ್ಧೆ ಆಯೋಜಿಸಲಾಗಿತ್ತು. ಸೋಮರ್ಪೇಟೆ ತಾಲೂಕಿನ ಮುಳ್ಳೂರು ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಣದ ಜೊತೆಗೆ ತೂಗು ತೊಟ್ಟಿಲ ಪಾಠಶಾಲೆ. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಮಂಜು ಬಿಆರ್ ಬೈಕೊಪ್ಪ.